ನಮಸ್ತೆ ವೀಕ್ಷಕರೇ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ಒಂದೊಳ್ಳೆ ಮಾತು, ಒಂದೊಳ್ಳೆ ಮಂತ್ರವನ್ನ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನಿಂದ ಶುರು ಮಾಡೋದಾದರೆ ವೀಕ್ಷಕರಿಗೆ ಯಾವ ಮಾತನ್ನು ತಿಳಿಸ್ಕೊಡ್ತೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕ ಧಾಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಒಂದು ಒಳ್ಳೆಯ ಮಾತು ನಮ್ಮ ಬದುಕಿಗೆ ಮಾರ್ಗದರ್ಶನವಾಗ್ತಕ್ಕಂಥ ಮಾತನ್ನು ಗಮನಿಸೋಣ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣಾಂ ನಿದ್ರಾಯ ಕಲಹೇನವ ಅಂತ ಒಳ್ಳೆಯ ಸುಭಾಷಿತ. ಕಾವ್ಯಶಾಸ್ತ್ರ ಇವುಗಳನ್ನು ಓದಿ ಸಂತೋಷ ಪಡುವಲ್ಲಿ ಬುದ್ಧಿವಂತರು ಕಾಲವನ್ನು ಕಳೀತಾರೆ. ಆದರೆ ಮೂರ್ಖರು ಜೂಜು, ನಿದ್ರೆ, ಜಗಳ ಇಂಥವುಗಳಲ್ಲಿ ಕಾಲಹರಣ ಮಾಡ್ತಾರೆ ಅಂತ. ಇದು ಎಷ್ಟು ಸಹಜವಾಗಿದೆ, ಸತ್ಯವಾಗಿಯೂ ಇದೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಧೀಮಂತರು, ಬುದ್ಧಿವಂತರು ಹೇಗೆ ಕಾಲವನ್ನು ಕಳೀತಾರೆ ಅಂತಂದರೆ ಅದು ಹೇಳ್ತಾ ಇದೆ. ಕಾವ್ಯಶಾಸ್ತ್ರ ವಿನೋದೇನ, ಕಾವ್ಯಾಧ್ಯಯನ ಮಾಡ್ತಾರೆ ಅಂತ. ಕಾವ್ಯ, ಬೇಂದ್ರೆಯವರು ಹೇಳ್ತಾರಲ್ಲ, ಓಂಕಾರ ಕಿನ್ನ ಕಿಂಚಿದೂನ ಅಂತ. ಓಂಕಾರ ಕಿಂಚಿದ ಊನ ಏನಿಲ್ಲ, ಅದು ನೀವು ಕಾವ್ಯದಲ್ಲಿ ಆ ರಸಾಸ್ವಾದ ಮಾಡ್ತಾ ಇದ್ದರೆ ನಿಮ್ಮನ್ನು ತೇಲಿಸಿಬಿಡುತ್ತೆ. ಬ್ರಹ್ಮಾನಂದದ ಸ್ವಾದ, ಆಸ್ವಾದ ಏನಿದೆ ಅದನ್ನು ಉಂಟು ಮಾಡುತ್ತೆ ಕಾವ್ಯವನ್ನು ನೀವು ಕೇಳಿದ್ರೆ, ಓದಿದ್ರೆ. ಹಾಗಿರುತ್ತದೆ. ಎಲ್ಲರಿಗೂ ಈ ಅಭಿರುಚಿ ಇರೋದಿಲ್ಲ. ಆದರೆ ಕೆಲವರು ಇಂಥದ್ರಲ್ಲಿ ತೊಡಗ್ತಾರೆ. ಕಾವ್ಯಾಧ್ಯಯನ, ಕಾವ್ಯ ಅಂದರೆ ನಾವೇನು ಈ ಕವಿಗಳ ಪದ್ಯವನ್ನು, ಗದ್ಯವನ್ನು ಓದ್ತಕ್ಕಂಥದ್ರ ಜೊತೆಗೆ ಸಂಗೀತ, ಸಾಹಿತ್ಯ, ಅವುಗಳ ಬೇರೆ ಬೇರೆ ರಂಗಗಳು ಇದ್ದಾವೆ. ವಾದ್ಯ, ನೃತ್ಯ, ಗೀತ ಇವೆಲ್ಲ ಆ ಸಾಹಿತ್ಯಕ್ಕೆ ಸೇರಿರತಕ್ಕಂಥದ್ದೇ. ಒಂದು ಪದ್ಯ ಬರೆದಿದ್ದಾರೆ ಅಂದರೆ ಅದರ ಹಿಂದೆ ಎಷ್ಟು ಜನರ ಕೆಲಸ ಇರ್ತದೆ. ಒಂದು ಸಂಗೀತವಾದ ಮೇಲೆ ಆ ಸಾಹಿತ್ಯಕ್ಕೆ ಬೇರೆ ಒಂದು ಮಹತ್ವ, ಮಾನ್ಯತೆ ಬಂದುಬಿಡುತ್ತೆ. ಅದನ್ನು ಕೇಳುವುದರಲ್ಲಿ, ಅವುಗಳನ್ನು ಆಸ್ವಾದಿಸುವಲ್ಲಿ ಹೆಚ್ಚು ಕಾಲ ಕಳೀತಾರೆ ಒಳ್ಳೆಯವರು, ಸಜ್ಜನರು. ಇಲ್ಲ ಶಾಸ್ತ್ರಾಭ್ಯಾಸ, ಯಾವುದೋ ಒಂದು ಅಧ್ಯಯನ. ಶಾಸ್ತ್ರ ಅಂತಂದರೆ ಕೇವಲ ಇದೆ, ಯಾವುದೋ ಜ್ಯೋತಿಷವೋ ಅಥವಾ ಇನ್ನು ಅಲಂಕಾರ ಶಾಸ್ತ್ರವೋ ವ್ಯಾಕರಣಶಾಸ್ತ್ರವೋ ಅಂತ ಅಷ್ಟೇ ಅರ್ಥ ಅಲ್ಲ. ಎಲ್ಲ ಬಗೆಯ ಅಧ್ಯಯನದಲ್ಲಿ ಆಸಕ್ತಿ ಬರತಕ್ಕಂಥದ್ದು. ಅದನ್ನು ಕಲಿಯೋದ್ರಿಂದ ನನಗೊಂದು ಸ್ವಲ್ಪ ಏನೋ ಕಲ್ತಾಗತ್ತಪ್ಪ, ಸಮಯ ವ್ಯರ್ಥ ಮಾಡ್ತಾ ಇಲ್ಲ, ನಾನು ತಿಳ್ಕೊಳ್ತಾ ಇದ್ದೇನೆ, ಇದು ಅಮೂಲ್ಯವಾದ ಬದುಕು, ಜೀವನ, ಇದನ್ನು ಕಾಲ ಹರಣ ಮಾಡದೆ ಏನಾದ್ರು ಒಂದು ಹೊಸ ತಿಳ್ಕೊಳ್ಳೋಣ ಅಂತಕ್ಕಂಥ ಒಂದು ಅಭಿಲಾಷೆಯಲ್ಲಿ ಅವರು ಹಾಗೆ ಕಾಲವನ್ನು ಕಳೀತಾರೆ. ಕಾವ್ಯಶಾಸ್ತ್ರ ವಿನೋದೇನ. ಇಲ್ಲ ಮನೋರಂಜನೆಗಳಲ್ಲಿ ಯಾರಿಗೂ ಹರಟಾಗದೆ, ಬೇರೆಯವರನ್ನು ನಿಂದಿಸಿಕೊಳ್ಳದೆ, ಇನ್ನೊಬ್ಬರು ಕುಟುಂಬದ ವಿಚಾರ ಹೆಚ್ಚು ಮಾತಾಡದೆ, ವಿನೋದಗಳಲ್ಲಿ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಎಷ್ಟೊಂದು ಇದೆಯಲ್ಲ. ಒಂದು ಶಾಪಿಂಗಿಂದ ಹಿಡಿದು, ಅದು ಕೂಡ ಅದೇ, ಅಲ್ಲಿಂದ ಹಿಡಿದು ಮನೋರಂಜನೆ. ಯಾವುದೋ ಒಂದು ಸಿನಿಮಾ ನೋಡದೆ, ಯಾವುದೋ ಒಂದು ರಂಜನೀಯವಾಗಿರ್ತಕ್ಕಂಥ ಮನಸ್ಸಿಗೆ ತಣಿಸುವಂಥದ್ದು ಯಾವುದೋ ಒಂದು ಚಿತ್ರ, ಇವುಗಳನ್ನು ವೀಕ್ಷಿಸ್ತಕ್ಕಂಥದ್ದು. ಈ ವಿನೋದಗಳಲ್ಲಿ ಯಾವುದೋ ಒಂದು ಸಂಗೀತ ರಸಸಂಜೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಯಾವುದೋ ಒಂದು ಉಪನ್ಯಾಸ ಕೇಳ್ತಕ್ಕಂಥದ್ದು. ಹೀಗೆ ಕಾಲವನ್ನು ಹೀಗೆ ಕಳೀತಾರೆ ಬುದ್ಧಿವಂತರು. ಯಾರಿಗೂ ಹರ್ಟು ಮಾಡೋದಿಲ್ಲ. ಇಲ್ಲಿ ಯಾರಿಗೂ ನೋವು ಮಾಡಬೇಕು, ಈ ದ್ವೇಷ, ಅಸೂಯೆಯಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು, ಆ ರೀತಿಯಲ್ಲಿಲ್ಲ. ಎಲ್ಲವೂ ಸಮಾಧಾನಕ್ಕಾಗಿ ಮಾಡ್ತಕ್ಕಂಥದ್ದು. ಇದೆಲ್ಲ ಧೀಮಂತರ ಕಾಲ ವ್ಯಯ ಅಥವಾ ಕಾಲವನ್ನು ಅನುಭವಿಸ್ತಕ್ಕಂಥದ್ದು ಅಂತ ಹೀಗೆ ಕಳೀತಾರಂತೆ. ಅದೇ ವ್ಯಸನೇನ ತು ಮೂರ್ಖಾಣಾಂ ನಿದ್ರಾಯ ಕಲಹೇನವ. ಇಲ್ಲ ವ್ಯಸನ, ಯಾವುದೋ ಒಂದು ಜೂಜು, ಕುದುರೆ ಬಾಲ್ವೋ ಮತ್ತೊಂದೋ ಮಗದೊಂದೋ ಹಿಡ್ಕೊಂಡು ಅದರಿಂದ ಹೋಗಿ ಹಣ ಕಳೆಯೋದು ಅಷ್ಟೇ ಅಲ್ಲ, ತಾನೂ ಆರೋಗ್ಯ ಹಾಳು ಮಾಡಿ, ಕುಟುಂಬದವರ ಆರೋಗ್ಯವನ್ನು ಹಾಳು ಮಾಡಿ, ಅವ್ರನ್ನೂ ಆತಂಕಕ್ಕೀಡಿ, ಸಾಲ ಮಾಡಿ, ಮತ್ತೊಬ್ಬರು ಮನೆ ಚಾಕರಿ ಮಾಡಬೇಕಾದ ಪರಿಸ್ಥಿತಿ ಇದು ಮೂರ್ಖರ ಲಕ್ಷಣ, ಮೂರ್ಖರ ಕಾಲಹರಣದ ದಾರಿಗಳು. ವ್ಯಸನೇನತು ಮೂರ್ಖಾಣಂ. ನಿದ್ರೆ ಇಲ್ಲ ಅಂದರೆ ಸದಾ ಕಾಲ ಮಲಗಿರೋದು. ಬೆಳಿಗ್ಗೆ 10-11 ಗಂಟೆ ಆದರೂ ಎದ್ದೇಳದೇ ಇರೋದು, ರಾತ್ರಿ 2 ಗಂಟೆ ಆದರೂ ಮಲಗದೇ ಇರೋದು, ಅಥವಾ ಮಧ್ಯಾಹ್ನ ಎಲ್ಲ ಮಲಗಿರತಕ್ಕಂಥದ್ದು. ಅಂತೂ ಸೋಮಾರಿತನಕ್ಕೆ ಬೇಕಾಗಿರತಕ್ಕಂಥ ನಿದ್ರೆ ಇಲ್ಲ ಕಲಹ. ಇನ್ನೊಬ್ಬರನ್ನ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು, ಅಥವಾ ಇನ್ಯಾರ್ದೋ ಮನೆ ವಿಚಾರವನ್ನು ಇನ್ನೊಬ್ಬರಿಗೆ ತಿಳಿಸಿ
ತನ್ನ ಮೂಲಕ ಆ ಮನೆಗೂ ಈ ಮನೆಗೂ ಒಂದು ಬೆಂಕಿ ಬ್ರಿಡ್ಜ್ ನಿರ್ಮಾಣ ಮಾಡಿ ಅಲ್ಲೂ ಧಗ್ ಇಲ್ಲೂ ಧಗ, ಕೊನೆಗೆ ಭಸ್ಮ ಆಗ್ತಕ್ಕಂಥದ್ದು. ಇಂಥ ಆಲೋಚನೆಗಳಲ್ಲಿ ಮೂರ್ಖರು ಕಾಲವನ್ನು ಕಳೀತಾರೆ. ಆಲೋಚನೆಗಳಲ್ಲಿ ಅಷ್ಟೇ ಅಲ್ಲ, ಇಂಥ ಕಾರ್ಯಗಳಲ್ಲಿ ಮೂರ್ಖರು ಕಾಲವನ್ನು ಕಳೀತಾರೆ ಅಂತ. ಹೀಗಾಗಿ ಮೂರ್ಖರ ಕಾಲಹರಣ, ಬುದ್ಧಿವಂತರ ಕಾಲ ಉಪಯೋಗ ಹೇಗಿದೆ ಅದನ್ನು ಸುಭಾಷಿತ ಹೇಳ್ತಾ ಇದೆ. ಹೀಗಾಗಿ ಈಗ ನಾವು ಡಿಸೈಡ್ ಮಾಡೋಣ, ನಾವು ಮೂರ್ಖರಾಗಬೇಕಾ, ಇನ್ನೊಬ್ಬರು ಮನೆ ವಿಚಾರ ಮಾತಾಡಿ ಇನ್ನೊಂದು ಯಾವುದೋ ಬೇಡದೇ ಇರತಕ್ಕಂತಹ ವ್ಯಸನ ಈಗಂತೂ ಆ ಶಾಲಾ ವಿದ್ಯಾರ್ಥಿಗಳನ್ನು ಆವರಿಸಿಬಿಟ್ಟಿದೆ, ಅದನ್ನು ಆಪೋಷಣ ತೆಗೆದುಕೊಂಡ್ಬಿಟ್ಟಿದೆ ಆ ಡ್ರಗ್ಸ್ ಅಂತಕ್ಕಂಥದ್ದು. ಇದು ಬಹಳ ಕಷ್ಟ. ಡ್ರಗ್ಸ್ ಮುಕ್ತರ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ನೋಡಬೇಕು ಅವರು ಆ ಗುರಿ ಎಷ್ಟರ ಮಟ್ಟಿಗೆ ಈಡೇರುತ್ತೋ ಗೊತ್ತಿಲ್ಲ. ಆದರೆ ಇದು ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದು ರಾಜ್ಯಕ್ಕೆ ಮತ್ತೊಂದು ರಾಜ್ಯಕ್ಕೆ ಆದರ್ಶವಾಗುತ್ತೆ. ಹಾಗೇನಾದರೂ ಮಾಡಿಬಿಟ್ರೆ ಬಹಳ ಸಂತೋಷ ಪೋಷಕರಿಗೆ, ಮತ್ತು ಎಲ್ಲರೂ ಹಾಗಾಗೋದ್ರಿಂದ ಅವರಿಗೆ ಕೃತಜ್ಞತೆ ತಿಳಿಸ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಇರಲಿ, ಹೀಗೆ ಇಂತಹ ಒಂದು ವ್ಯಸನಕ್ಕೋ ಇನ್ಯಾವುದಕ್ಕೋ ಬಲಿಯಾಗಿ ನಾವು ನಮ್ಮ ಕಾಲಹರಣ ಮಾಡಿದ್ರೆ ಅದನ್ನು ಮೂರ್ಖತನ ಅಂತ ಕರೀತಾರೆ. ಹೀಗಾಗಿ ಸುಭಾಷಿತ ಹೇಳ್ತಾ ಇದೆ, ನಾವು ಮೂರ್ಖರಾಗೋದು ಬೇಡ, ಸಜ್ಜನರಾಗೋಣ, ಬುದ್ಧಿವಂತರಾಗೋಣ, ಧೀಮಂತರಾಗೋಣ, ಒಳ್ಳೆಯ ಚಿಂತನೆಗಳನ್ನು ಮಾಡೋಣ ಅನ್ನೋದನ್ನು ಸೂಚಿಸ್ತಾ ಇದೆ ಈ ಒಂದು ಸುಭಾಷಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.